ಮೂಢ ಹಗರಣ ಅದರಲ್ಲಿ ಯಾವುದು ಹಣದ ಟ್ರಾನ್ಸಾಕ್ಷನ್ ಆಗಿಲ್ಲ. ಇಡಿ ಅವರು ಅದ್ರೊಳಗೆ ಹೆಂಗೆ ಬಂದರು ಅದೇ ಅರ್ಥ ಆಗ್ತಲ್ಲ. ಇದು ದೇಶದ ರಾಜಕಾರಣದಿಂದ ಏನೋ ಕುತಂತ್ರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೆಸರಿಗೆ ಮಸಿ ಬಳಿಲಿಕ್ಕೆ ಕೇಂದ್ರ ಸರ್ಕಾರದವರು ಇಂಥ ಕುತಂತ್ರ ನಡೆಸ್ತಾರೆ. ಈ ಕುತಂತ್ರ ನಡೆಯುವುದಿಲ್ಲ. ಜನತೆ ನಮ್ಮ ಜೊತೆ ಇದ್ದಾರೆ. 136 ಜನ ಶಾಸಕರನ್ನು ಕಳಿಸಿ ಜನಬೆಂಬಲದಿಂದ ಗೆದ್ದಂಥ ಮುಖ್ಯಮಂತ್ರಿಗಳಿಗೆ ಷಡ್ಯಂತ್ರ ರಾಜಕಾರಣ ಮಾಡ್ತಕ್ಕಂಥ BJP-ಅವರಿಗೆ ಜನರು ತಕ್ಕ ಪಾಠ ಕಲಿಸ್ತಾರೆ. ಇದರಿಂದ ನಾವು ಭಯ ಪಡುವಂಥದ್ದೇನಿಲ್ಲ, ಭಯ ಪಡೋದಿಲ್ಲ. ಇವರು ಯಾವುದಕ್ಕೂ ಇಂಥ ಹೇಡಿ ಕೆಲಸದ ಏನು ಚಾಲೂ ಮಾಡ್ಯಾರಲ್ಲ, ಇದಕ್ಕೆ ಬಗ್ಗುವುದಿಲ್ಲ. ನಮ್ಮ ಮುಖ್ಯಮಂತ್ರಿ ಗಟ್ಟಿದ್ದಾರೆ. 136 ಜನರ ಶಾಸಕರ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ, ಜನರ ಆಶೀರ್ವಾದ ಇದೆ. ಯಾವತ್ತೂ ರಾಜಕಾರಣದಲ್ಲಿ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ. BJP-ಅವರಿಗೆ ಕರ್ನಾಟಕ ರಾಜ್ಯದ ಜನತೆ ಯಾವತ್ತೂ ಅಧಿಕಾರಕ್ಕೆ ಇವ್ರಿಗೆ ಅವಕಾಶ ಕೊಟ್ಟಿಲ್ಲ. ಹಿಂಬಾಗಿಲಿನಿಂದ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಶಾಸಕರನ್ನ ಖರೀದಿ ಮಾಡಬೇಕು, ಅದು ಇದು ಏನೊಂದು ದುರಾಲೋಚನೆ ಹಾಕ್ಕೊಂಡಿದ್ರು. ಆದರೆ ನಮ್ಮೆಲ್ಲ ಶಾಸಕರು ಭದ್ರತೆಯನ್ನು ತೋರಿಸಿದ ನಾವು ಗಟ್ಟಿಯಾಗಿ ಕಾಂಗ್ರೆಸ್ ಜೊತೆ ಇರ್ತೀವಿ ಅಂತಕ್ಕಂಥದ್ದನ್ನ ಯಾವತ್ತು ಮನಗಂಡ್ರು ಅವತ್ತು ಮತ್ತೆ ಏನಾದರೂ ಮಾಡಿ ಪಕ್ಷಕ್ಕೆ ಸಿದ್ದರಾಮಯ್ಯಜಿ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಫಲಿಸೋದಿಲ್ಲ, ಇದು ವಿಫಲತೆ ಒಂದು. ಅವರು ಧರ್ಮ ಪತ್ನಿಗೆ ಇದು ಮುಜುಗರ ಆಗಿದೆ. ನಾನು ಯಾವುದೂ ಮಾಡಿಲ್ಲ, ನನ್ನ ಗಂಡಿಗೆ ಹಾಕಿದ್ದು ಕೆಟ್ಟ ಹೆಸರು ಬರ್ತದೆ, ಇಂಥ ಆಸ್ತಿನೇ ಬೇಡ, ನಂದೇ ಇರಲಿ, ಅದು ಆಸ್ತಿನೇ ಬೇಡ ಅಂತ ಸದುದ್ದೇಶದಿಂದ ಅವ್ರ ಯಜಮಾನ್ರ ಕೆಟ್ಟ ಹೆಸರು ತರಬಾರ್ದು ಅಂತಕ್ಕಂಥ ಸದಿಚ್ಛೆಯಿಂದ ಅವ್ರು ಮಾಡಿದ್ದಾರೆ. ಅದು ತಪ್ಪ ಆಗಲಿಲ್ಲ. ಎನ್ಕ್ವೈರಿ ನಡೀತಾ ಇದೆ. ಏನು ತಪ್ಪಿದೆ ಅನ್ನೋ ಜನತೆಗೆ ತೋರಿಸ್ಲಿ. ಅವರು ತಪ್ಪೇ ಎಲ್ಲದನ್ನು ಹುಟ್ಟು ಹಾಕಿ ಚಾರಿತ್ರ್ಯ ಮಾಡ್ತಕ್ಕಂಥ ಕೆಲಸ ಖಂಡನೀಯ ಆಯ್ತು. ಏನು ತಪ್ಪು? ತನ್ನ ಆಸ್ತಿನ ಹೋಗ್ಲಪ್ಪ, ನನ್ನ ಗಂಡಿಗೆ ಏನಾದರೂ ಕೆಟ್ಟ ಹೆಸರು ಬಂದಿತ್ತು, ಅದು ಬರಬಾರ್ದು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಹ್ಯಾಂಡ್ ಓವರ್ ಮಾಡಿದ್ರು. ಈ ಹ್ಯಾಂಡ್ ಓವರ್ ಮಾಡಿದ್ರು, ಅಲ್ಲೇನೋ ತಪ್ಪೈತೇನು? ಇಂಥವೆಲ್ಲ ಚಿಲ್ಲರೆ ರಾಜಕಾರಣ ಅದು BJP-ಅವರಿಗೆ ಹೋಗುತ್ತೆ, ನಮ್ಗೆ ಗೊತ್ತಾಗ. ಸರ್, ಇವಾಗ ಮಾಜಿ CM ಪಾಪ ಎಲ್ಲ ಅನುಭವಿಸಿ ಬಂದಿದ್ದಾರೆ. ಆಧ್ಯಾತ್ಮಿಕದ ಕಡೆ ದೇವರು ಜನರು ನೆನಪಾಗಿದೆ. ಸಿದ್ದರಾಮಯ್ಯನವ್ರಿಗೆ ಅವ್ರ ಶಡ್ ಹೊಡೆದದ್ದು ಬೇರೆ ವಿಷಯ. ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೋಲೆ ಆಗ್ತದೆ. ವಿರೋಧ ಪಕ್ಷದ ನಾಯಕ ಅಲ್ಲಿ ವಿಸಿಟ್ ಮಾಡಕ್ಕೆ ಹೋದರೆ ಗುಂಡಾಗಳೆಲ್ಲ ಅವ್ರ ಬೈಕ್ ಬೆನ್ನು ಹತ್ತಿ ಹೆದರಿಸ್ತಕ್ಕಂಥ ಕೆಲಸ. ಈ ಗುಂಡಾಯಿಸಮ್ ನಡೀಬಾರ್ದು, ಈ ದೇಶಕ್ಕೆ ಪ್ರಜಾಪ್ರಭುತ್ವ ಉಳಿಲಿ ಅಂತೇಳಿ ಅವ್ರು ಶಡ್ ಹೊಡೆದ್ರೆ ಯಾವುದೋ ಒಂದು ವ್ಯಕ್ತಿಗೆ ಈ ಜನಾರ್ದನ್ ರೆಡ್ಡಿ ಅಂತವ್ರ ಜೋಡಿ ವಿರುದ್ಧ ಮಾಡಿಕೊಂಡು ಅವ್ರಿಗೆ ಯಾಕೆ ಬೇಕು ಸಿದ್ದರಾಮಯ್ಯ ತತ್ವ ಸಿದ್ಧಾಂತ ಪ್ರಜಾಪ್ರಭುತ್ವ ಉಳಿಲಿ, ನಾಟ್ ಜನಾರ್ದನ್ ರೆಡ್ಡಿ. ಸಾರ್ವಜನಿಕ ಬದುಕಿನಲ್ಲಿ ಯಾರೋ ಒಂದೊಂದು ಬಂದು ಫೋಟೋನು ತೆಗೆಸ್ಕೊಂಡಿರ್ತಾರೆ. ನನ್ನ ಹತ್ತಿರ ಅಂತೂ ಏನು ವ್ಯವಹಾರ ಇಲ್ಲ, ಅವನ ಸಂಬಂಧ ಇಲ್ಲ, ಮೋಸ ಮಾಡಿಲ್ಲ. ಅವನ ಇತಿಹಾಸ ಜನರಿಗೆಲ್ಲ ಗೊತ್ತಿದೆ. ಏನು ಗೊತ್ತಾದ ನಂತರ ಯಾರು ಮೋಸ ಹೋಗ್ತಾರೆ? ಪಾಪ ಹೊಸ ಗಿರಾಕಿಗಳನ್ನು ಹುಡುಕ್ತಿರ್ತಾರೆ ಅವ್ರು. ಎಷ್ಟು 18 ಏನು 19 ಕೇಸ್ಗಳದಾವಂತೇಳಿ, 12 ಕೇಸ್. ಅವರು ಯಾರು ನಮ್ಮ ಈಶ್ವರಪ್ಪ ಅವರ ತಮ್ಮ ಅಂತೇಳಿ ಒಂದು ಕೇಸ್ ಹಾಕಿಸ್ಕೊಂಡು ಚಿಮ್ಮನಕಟ್ಟಿ ಅವ್ರ ಹೆಸರು ಮೇಲೆ ಒಂದು ಅಧಿಕಾರಿಗಳಿಗೆ ಹೆದರಿಸ್ತಕ್ಕಂಥದ್ದು. ಒಂದೆಲ್ಲೋ ಒಂದು ಕಡೆ ಅವನ ಕಾರ್ ತಗೊಂಡು ನಾನು ಮಂತ್ರಿ ತಂಗಿ, ಮಂತ್ರಿ ಮಾಜಿ ಮಂತ್ರಿ ನಮ್ಮ ಸಿಸ್ಟರ್ಗೆ ಒಂದು ಕಾರ್ ಕೊಡಿಸ್ತೀನಿ ಅಂತೇಳಿ ನನ್ನ ಹೆಸರು ದುರುಪಯೋಗ ಮಾಡ್ತೀನಿ. ಹಾಲಿನ ಪುಡಿ ಒಳಗೆ ಯೂರಿಯಾ ಹಾಕಿ ಇಂಥವೆಲ್ಲ ಭಾಳ ಘಟನೆಗಳತ್ತ. ಅಂಥವ್ರೆಲ್ಲ ಪನಿಷ್ಮೆಂಟ್ ಆಗುತ್ತೆ. ಅದು ಏನಾಯ್ತು, ನಾನು ಮಾಜಿ ಇದ್ದೆ, ನಾನು ಬ್ಯಾಂಕಿಗೆ ಹೋಗಿದ್ದೆ. ಅವನು ಪಾಪ ಮ್ಯಾನೇಜರ್ ಎದ್ಕೊಂಡು ಸರ್ ಅನ್ನಕತ್ತಿದ್ದ. ನಾನು ಯಾಕಪ್ಪ 2 ಸಲ ಎದ್ದು ಹೊಂಟಿದ್ದೆ ಸರ್, ಒಂದು 2 ನಿಮಿಷ ತಂದ ಮತ್ತೆ ಮಾತಾಡಲಿಲ್ಲ. ನಾನು 3ನೇ ಸಲ ಏನೇ ಹೇಳಪ್ಪ ಏನಿದೆ
ಸರ್ ನಮ್ಮ ಸಿಸ್ಟ್ರಿಗೆ ಒಂದು ಕಾರ್ ತೊಗೊಂಡಿರೇನ್ರಿ ಅಂತಂದ್ರೆ, ನನ್ನ ಸಿಸ್ಟ್ರಿಗೆ ಏನು ಕಾರ್ ತೊಗೊತ್ತೆ, ನಮ್ಮ ಸಿಸ್ಟರ್ ಎಲ್ಲಿ ಬಂದೇ ಇಲ್ಲ. ಸರಿ ನಂಬರಿಂದ ಫೋನ್ ಬಂದಿತ್ತು ಸರ್ ಇದು ಅಂತ. ಯಾವ ಫೋನಪ್ಪ ಇದು ಅಂತ. ಇಲ್ಲ ನಮ್ಮ ಸಿಸ್ಟ್ರಿಗೆ ಕಾರ್ ಕೊಡುತ್ತೆ, ನಮ್ಗೆ ಫೋನ್ ಮಾಡಿ ಸರ್ ನಾವು ಕೊಟ್ಟು ಬಿಟ್ಟಿದ್ದೀನಿ, ಕಂತೆ ತುಂಬಿಲ್ಲ ಅಂತಂದ್ರೆ. ನಾನು ಯಾವುದು ಕಾರು ತೊಗೊಂಡಿಲ್ಲಪ್ಪ, ನಂಬರ್ ತಾಯಿಲ್ಲ ಅಂತಂದ್ರೆ. ನಂಬರ್ ಇತ್ತು ಅವ್ನು. ಇದು ಭಾಳ ವರ್ಷದ ಹಿಂದ್ಗಡೆ ಅವ್ನು ಇದನ್ನ ದಂಧ ಮಾಡ್ಕೊಂಡಿದ್ದಾನೆ. ಚಿಮ್ನ ಕಟ್ಟಿಯವ್ರ ಹೆಸರು ಮೇಲೆ ಮಾತಾಡಿತ್ತು, ನಮ್ಮ ಸಿಸ್ಟರ್ ಕತ್ತೇಳ ಲೋನ್ ತಗೊಂತವೆಲ್ಲ ಇದ್ದಾವೆ. ಇಲ್ಲ ನನ್ನ ಹೆಸರು ನಿಮ್ಮ ಸಿಸ್ಟ್ರಿಗೆ, ನಮ್ಮ ಸಿಸ್ಟರ್ ಕೊಡ್ಬೇಕು ಅಂತ ಅವ್ರು ಫೋನ್ ಮಾಡ್ಯಾರ. ಆ ಕತ್ತೆ ತುಂಬಿಲ್ಲ. ಈಶ್ವರಪ್ಪರ ಹೆಸರು ಉಪಯೋಗ ಮಾಡಿದರೆ, ಚಿಮ್ಮನ ಕಟ್ಟಿಯವ್ರ ಹೆಸರು ಭಾಳ ಮಂದಿ ಎಲ್ಲರೂ ಉಪಯೋಗ ಮಾಡಿದ್ರು. ಇಲ್ಲೇ ಜಗದೀಶ್ ಶೆಟ್ಟರ್ದು ಬಾಗಲಕೋಟೆಗೆ ಸಿಮೆಂಟ್ ಫ್ಯಾಕ್ಟ್ರಿ ಹೋಗಿ, ಇಲ್ಲ ಅರ್ಜೆಂಟ್ ಇದೆ, ಒಂದು 25,000 25 ಲಕ್ಷ ಕೊಡ್ಬೇಕಂತೇಳಿ ಹೇಳಿದ್ದಾನೆ. ಅವರು ಆಯ್ತು ಕೂತ್ಕೊಳ್ಳಿ ಸರ್ ಅಂತೇಳಿ ಅವ್ರು ಡೌಟ್ ಬಂದು ಅವರೆಲ್ಲ ಕೇಳ್ಕೊಂಡಿದ್ದಾರೆ. ಕೇಳ್ಕೊಂಡು ಆ ನಂತರ ಏನಾಯ್ತು ಅಂತೇಳಿ ಕೇಳ್ಬಿಡ್ದ ಅವನು ಇವ್ರು ಪೊಲೀಸ್ಗೆ ಹೇಳ್ಬಿಟ್ಟು ಆಗಲೇ ಅವಾಗ ಅರೆಸ್ಟ್ ಆಗಿದ್ದ. ಎಲ್ಲ ಮಂತ್ರಿಗಳದು, ಎಲ್ಲ MLAಗಳದು, ಎಲ್ಲ ಕಂಪ್ನಿಯವರು ದುರುಪಯೋಗ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ. JDS ಅಭ್ಯರ್ಥಿ ಅವರು ಬ್ಲಡ್ ಬಂದಾಗ ಮಿರ್ಜಿಯಾಗ ಅದು ನೀವು ತೋರಿಸಿರ, ನೀವು ಅದನ್ನೆಲ್ಲ ತೋರಿಸಿರಲ್ಲ. ಕಾರಜೋಳ ಸಾಹೇಬ್ರು ಮಂತ್ರಿ ಇತಿಹಾಸ ದೊಡ್ಡದಿದೆ ಅವ್ರದ್ದು. ಥ್ಯಾಂಕ್ ಯು. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಅನುಕೂಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರೋ ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.